ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ನೋಡ್ರಿ, ಇಲ್ಲೆಲ್ಲ ತರ್ಪಣೆಲ್ಲ ನೀಟಾಗಿ ಹಾಕಿದ್ದಾರೆ. ಈ ಪುಸ್ತಕ ಅಡ್ರೆಸ್ಸು, ಫೋನ್ ನಂಬರ್ ಇದಿಲ್ಲಿದೆ. ಇದು ಫೋನ್ ಮಾಡಿ ಕೇಳಿದರೆ ಕೊಟ್ಟು ಕಳಿಸ್ತಾರೆ. ಇದನ್ನು ತೆಗೆದಿಟ್ಟುಕೊಂಡು ನೀವು ನೀಟಾಗಿ ಫ್ರೀಯಾಗಿ ಅದನ್ನು ಓದಿಕೊಂಡು ತರ್ಪಣ ಕೊಡೋ ಹೊತ್ತಿಗೆ ಈ ವಿಡಿಯೋ ನೋಡಿಕೊಂಡು ಈಸಿಯಾಗಿ ನೀವು ಮಾಡಬಹುದು. ಮೊದಲಿ ಆಚಮನ, ಋಗ್ವೇದ ಯಜುರ್ವೇದ ಇದೆ, ಎರಡಕ್ಕೂ ಇದೆ ಇಲ್ಲಿ ಆಚಮನ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಗೋವಿಂದ ವಿಷ್ಣುಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಸಂಕೃಷ್ಣ ವಾಸುದೇವ ಪ್ರದ್ಯುಮ್ನ ನಿರುದ್ಧ ಪುರುಷೋತ್ತಮ ಧೌಕ್ಷಜ ನರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರೇ ಶ್ರೀಕೃಷ್ಣಾಯ ನಮಃ. 2 ಸಲ ಮಾಡಬೇಕು. ಪ್ರಿಪರೇಷನ್, ತರ್ಪಣಕ್ಕೆ ಪ್ರಿಪರೇಷನ್ ಮೊದಲೇ ಒಂದು ವಿಡಿಯೋ ಹಾಕಿದ್ದೇನೆ, ಅದು ನೋಡಿಕ್ಕಿಲ್ರಿ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಋಗ್ವೇದಿಗಳು ಪವಿತ್ರ ಧಾರಣ. ಪವಿತ್ರಂ ತೇ ಪಿತಾತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷು ವಿಶ್ವತಾಃ ಅತಪ್ತತನೋರ್ನತಧಾಮೋ ಅಶ್ನುತೆ ಸುತಾಸೀದ್ವಹಂತಸ್ತತ್ಸಮಾಸಥಾ. ಯಜುರ್ವೇದದವರಿಗೆ ಯಜುರ್ವೇದಿ ಪವಿತ್ರ ಧಾರಣಂ. ಓಂ ಶರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಭೂತಃ ಚರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಭೂತಾತಿ ಪಾಪಾನಂ ಅರಾತಿಂ ತರೇಮ ಲೋಕಸ್ಯ ದ್ವಾರಾಮಜ್ಯೋತ್ಪವಿತ್ರಂ ಜ್ಯೋತಿಷ್ಮದ್ಭ್ರಾಜಮಾನಂ ಅಶ್ವತೆ ಅಮೃತಸ್ಯ ಧಾರಾ ಬಹುಧಾ ದೋಹಮಾನಂ ಶರಣಂ ನೋ ಲೋಕೆ ಸುದಿತಾಂ ದಧಾತು. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮಾ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಾಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪಃ ಜ್ಯೋತಿರಚೋಮೃತಂ ಬ್ರಹ್ಮಭೂರ್ಭುವಸ್ವರಂ. ಓಂ ಗೋವಿಂದ ಗೋವಿಂದ ವಿಷ್ಣೋರಾಜ್ಯಜ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾಧೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ शालीवाहनसखे बौद्धावतारे रामक्षेत्रे अस्मिन् वर्तमाने चान्द्रमाणेन प्रभवादि 6 संवत्सराणां मध्ये विश्वावसु नाम संवत्सरे दक्षिणायने वर्षऋतु भाद्रपदमासे कृष्णपक्षे अमायां तिथौ वासरः. वासरस्तु रविवासरयुक्तायां भानुवासरयुक्तायां पूर्वफल्गुनी नक्षत्रे शुभयोग चतुष्पादकरण एवं गुण विशेषण विशिष्टायां ಪುಣ್ಯತಿಥೌ ಪ್ರಾಚೀನಾವೀತಿ. ಅಸ್ಮತ್ ಹೇಳಿಕಿಲ್ರಿ. ಪಿತ್ರಾದಿ ಸಮಸ್ತ ಪಿತ್ರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೇರಣೆಯ ವಾಸುದೇವ ಪ್ರೀತ್ಯರ್ಥಂ. ಅಸ್ಮತ್ ಹೇಳಿಕಿಲ್ರಿ. ಪಿತ್ರಾದಿ ಸಮಸ್ತ ಪಿತॄಣಾಂ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮ ಅಪರಪಕ್ಷ ಸಕೃನ್ಮಹಾಲಯ ಪ್ರಯುಕ್ತ ಪಿತ್ರಾದಿ ಸಮಸ್ತ ಪಿತॄನ್ ಉದ್ದೇಶ್ಯ ತಿಲತರ್ಪಣಂ ಕರಿಷ್ಯೇ. ಯಜುರ್ವೇದಿಗಳು ಮೊದಲಿ ಗೋತ್ರ ಆಮೇಲೆ ಹೆಸರು, ಋಗ್ವೇದಿಗಳಿಗೆ ಮೊದಲಿ ಹೆಸರು ಆಮೇಲೆ ಗೋತ್ರ. ಮೊದಲಿ ತಂದೆ ಹೆಸರು. ಅಸ್ಮತ್ ಹೇಳಿಕಿಲ್ರಿ. ಪಿತರಂ ಶರ್ಮಾನಂ ಗೋತ್ರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ ಸ್ವಧಾ ನಮಃ ತರ್ಪಯಾಮಿ. ತಾಯಿ ಇಲ್ಲದೇ ಇರುವಂಥವರು ಅವರ ಹೆಸರು ಗೋತ್ರ ಹೇಳಿಕೆಬೇಕು. ಮಾತರಂ ಅಂಬುಜಮ್ಮ ತಾಂ ಶ್ರೀವತ್ಸ ಗೋತ್ರಧಾಮ್. ಇದು ಎಕ್ಸಾಂಪಲ್ ಹಾಕಿದ್ದಾರೆ. ತಾಯಿ ಇಲ್ಲದವರು ಅವರ ಹೆಸರು ಹೇಳಿಕೊಂಡು ಗೋತ್ರ ಹೇಳಿಕೊಂಡು ವಸುರೂಪಾಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾ ನಮಃ ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ. 3 ಸಲ ಇದು ಬಿಡಬೇಕು. ಇದು ಯಾಕೆ ಹೇಳ್ತಾರೆ ಅಂದರೆ ಎಕ್ಸಾಂಪಲಿಗೆ ಹೇಳಿದ್ದಾರೆ. ಏನು ಅಂತಂದರೆ ಇದನ್ನು ಜ್ಞಾಪಕಟ್ಟಬೇಕು. ಎಲ್ಲ ಪಿತೃಗಳಿಗೂ ಇದು ಮಾರಿಸಿ ಇದು 3 ತನ ಬರೋದು 12 ಹೆಸರಿಗೆ ಮಾತ್ರ. ವಸುರೂಪಂ ಪ್ರದ್ಯುಮ್ನಂ, ರುದ್ರರೂಪಂ ಸಂಕರ್ಷಣಂ, ಆದಿತ್ಯರೂಪಂ ಶ್ರೀ ವಾಸುದೇವಂ. ಹೆಸರು ತೆಲ್ಲದವರಿಗೆ ಯಜ್ಞಾಚಾರ್ಯ ಸರ್ಮಾಣಂ, ಗಂಡಸರಿಗೆ. ಹೆಂಗಸರಿಗೆ ಯಜ್ಞಮ್ಮ ತಾಂ. ಗೋತ್ರ ತಿಳಿಯದೇ ಇದ್ದರೆ ಕಾಶ್ಯಪ ಗೋತ್ರಧಾಮ್ ಹಾಗಂತ ಹೇಳಿಕೆಂಬಂದು ತಿರುಗಿ ಇದ್ತಾ ಬರೋದು. ಈ ವಸುರೂಪ ಪ್ರದ್ಯುಮ್ನ, ರುದ್ರರೂಪ ಸಂಕರ್ಷಣಂ, ಆದಿತ್ಯರೂಪಂ ಶ್ರೀ ವಾಸುದೇವಂ. ಇದನ್ನು ಜ್ಞಾಪಕಟ್ಟುಕೊಬೇಕು. ಅಸ್ಮತ್ ಹೇಳಿದ್ರಿ ಮೊದಲಿ
ತಂದೆ ಹೆಸರು ಗೋತ್ರ. ಪಿತರಂ ವಸುರೂಪಂ ತದಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಪಿತಾಮಹ ಅವರ ತಂದೆ. ಸರ್ಮಾನಂ ಗೋತ್ರಂ ರುದ್ರರೂಪಂ ತದಂತರ್ಯಾಮಿ ಶ್ರೀ ಸಂಕರ್ಷಣಂ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಪ್ರಪಿತಾಮಹ ಮೂರು. ಹೆಸರು ಗೋತ್ರ ಆದಿತ್ಯರೂಪಂ ತದಂತರ್ಯಾಮಿ ಶ್ರೀ ವಾಸುದೇವಂ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ ಸುಧಾನಮಃ ತರ್ಪಯಾಮಿ. ತಾಯಿಯ ಹೆಸರು ಗೋತ್ರ ವಸುರೂಪಾಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಅವರ ಅತ್ತೆ ಅಂದರೆ ಮಾಮಿಯಾರು. ಪಿತಾಮಹೀಂ ರುದ್ರರೂಪಾಂ ಸಂಕರ್ಷಣಂ ಸುಧಾನಮಃ ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಪ್ರಪಿತಾಮಹೀಂ ಅವರ ಅತ್ತೆ ಅಂದರೆ ಅವರ ಮಾಮಿಯಾರು. ಆದಿತ್ಯರೂಪಾಂ ತದಂತರ್ಯಾಮಿ ಶ್ರೀ ವಾಸುದೇವಂ ಸ್ವಧಾನಮಃ ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಸಪತ್ನೀಕ ಮಾತರಂ ಹಾಗೆ ಅಂತ ಹಾಕಿದ್ದಾರೆ, ಅದು ನೋಡಿಕೊಳ್ಳಿ. ವಸುರೂಪಾಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಆಮೇಲೆ ತಾಯಿಯ ತಂದೆ ಮಾತಾಮಹ. ಹೆಸರು ಗೋತ್ರ ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಅವರ ತಂದೆ ಮಾತುಃ ಪಿತಾಮಹ. ರುದ್ರರೂಪಂ ತದಂತರ್ಯಾಮಿ ಸಂಕರ್ಷಣಂ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಅವರ ತಂದೆ ಆದಿತ್ಯರೂಪಾಂ ತದಂತರ್ಯಾಮಿ ಶ್ರೀ ವಾಸುದೇವಂ ಸುಧಾನಮಃ ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಮಾತಾಮಹೀಂ ತಾಯಿಯ ತಾಯಿ. ಅಮ್ಮತಾಂ ಗೋತ್ರದಾಂ ವಸುರೂಪಾಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಮಾತುಃ ಪಿತಾಮಹೀಂ ಅವರ ಮಾಮಿಯಾರು. ರುದ್ರರೂಪಾಂ ತದಂತರ್ಯಾಮಿ ಶ್ರೀ ಸಂಕರ್ಷಣಂ ಸುಧಾನಮಃ ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಮಾತುಃ ಪ್ರಪಿತಾಮಹೀಂ ಅವರ ಮಾಮಿಯಾರು ಅಂತ ತಮಿಳು ಹೇಳ್ತಾರೆ, ಅವರ ಅತ್ತೆ. ಆದಿತ್ಯರೂಪಾಂ ತದಂತರ್ಯಾಮಿ ಶ್ರೀ ವಾಸುದೇವಂ ಸುಧಾನಮಃ ತರ್ಪಯಾಮಿ ಸುಧಾನಮಸ್ತರ್ಪಯಾಮಿ. ಆತ್ಮಪತ್ನೀಂ ಇವರೆಲ್ಲ ನೋಡಿಕೊಂಬೇಕು, ಅವರವರಿಗೆ ಯಾರಿದ್ದಾರೆ ಅಂತ ನೋಡಿಕೊಂಡು ಬರೆದಿಟ್ಟುಕೊಂಡು ಕರೆಕ್ಟಾಗಿ ನೋಡಿ ತನಿಯ ಪೇಪರ್ಲಿ ಬರೆದಿಟ್ಟುಕೊಂಡು ಇದನ್ನು ಮಾಡಬೇಕು. ಈಗ ಹಾಕಿದ್ದಾರೆ ಅಂತಂದರೆ ಅದೇ மாதிரி ಮಾಡಬೇಡ. ತನ್ನ ಮನೆಗೆ ಅಂತ ಹಾಕಿದ್ದಾರೆ, ಅದರಿಂದ ಅದನ್ನೇ ಮಾಡೋದು ಬೇಡ. ಅವರವರು ಬರೆದಿಟ್ಟುಕೊಬೇಕು. ಇದು ಬಂತು ಒಂದು ಇದಕ್ಕೆ ಹಾಕಿದ್ದಾರೆ ಒಂದು ಅಷ್ಟೇ, ಅಂಥದವರಿಗೆ ಹೇಗೆ ಹೇಳಬೇಕು ಅಂತ ಹಾಕಿದ್ದಾರೆ. ಮಗನ ಹೆಂಡತಿ ಅಂತ ಅರ್ಥ ಇದಕ್ಕೆ. ತತ್ತು ಅಂತಂದರೆ ಅದಕ್ಕೆ ಮುಂದೆ ಯಾರಿದ್ದಾರೆಯೋ ಅವರಿಗೆ ನೆಕ್ಸ್ಟ್. ಪತ್ನಿ ಅಂತಂದರೆ ಅದಕ್ಕೆ ಮುಂದೆ ಅವ್ರ ಗಂಡ ಇದ್ದರು ಅಂತ ಅರ್ಥ ಅದಕ್ಕೆ. ತತ್ಪತ್ನಿ ಅದು. ಆಮೇಲೆ ಮಗ. ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಮಗನ ಹೆಂಡತಿ. ಇದು ಮಗಳು ದುಹಿತಾರಂ. ದುಹಿತ ಅಂದರೆ ಮಗಳು ಅಂಥದವರಿದ್ದು ಅಂದರೆ ಅವರು ಹೇಳಿಕೊಂಬೇಕು. ಹೆಸರು ಗೋತ್ರ ವಸುರೂಪ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ ಅಷ್ಟೇ. ಇವರಿಗೆಲ್ಲರಿಗೂ ಅದೇ ತಾನೆ. ಅವ್ರ ಗಂಡ ಇಲ್ಲ ಅಂದರೆ ಅವ್ರದ್ದು ಹೇಳಿಕೆ. ತದ್ಭರ್ತಾರಂ ಗೋತ್ರ ಹೆಸರು ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ. ಇದು ಪಿತೃವ್ಯಂ. ಹಾಗೆ ಅಂತಂದರೆ ತಂದೆ ಅವರಿಗೆ ಕೂಡ ಹುಟ್ಟಿದವರು ಅಂತ ಅರ್ಥ. ಇದೆಲ್ಲ ಮನ ಆಚಾರದಲ್ಲಿ ಕೇಳಿ ನೀವು ಕರೆಕ್ಟಾಗಿ ಬರೆದಿಟ್ಟುಕೊಬೇಕು. ಪಿತೃವ್ಯಂ ಅಂದರೆ ತಂದೆ ಬ್ರದರ್ಸ್ ಅಂತ ಅರ್ಥ. ಅದು ದೊಡ್ಡಪ್ಪ ಅಂದರೆ ಜ್ಯೇಷ್ಠ ಭ್ರಾತರಂ, ಚಿಕ್ಕಪ್ಪ ಅಂದರೆ ಕನಿಷ್ಠ ಪಿತರಂ, ಜ್ಯೇಷ್ಠ ಪಿತರಂ ಅಂತ ಬರೋದು. ಅದು ನಿಮ್ಮ ಆಚಾರದಲ್ಲಿ ಕೇಳಿ ನೀವು ತನಿಯಾಗಿ ಬರೆದು ಇಟ್ಟುಕೊಳ್ರಿ, ಯಾವುದು ಕನ್ಫ್ಯೂಸ್ ಮಾಡಿಕೊಂಬೋದು ಬೇಡ. ಅವರ ಹೆಸರು ಯಾರ್ಯಾರಿದ್ದಾರೆಯೋ ಮೇಳೆ ಫಸ್ಟ್ ಅಂತ ಅವರ ಹೆಸರು. ತತ್ಪತ್ನಿ ಅಂದರೆ ಅವರವರ ಹೆಂಡತಿಯರ ಹೆಸರು. ಮೊದಲು ಯಾರ ಹೆಸರು ಹೇಳಿದ್ರು ಅವರ ಹೆಂಡತಿ ಹಿಂದೆಡೆ. ತತ್ಪತ್ನಿ ಅಂದರೆ ಅವರಿಗೆ ಹೆಂಡತಿ ಹಾಗೆ ಅಂತ ಅರ್ಥ. ವಸುರೂಪಾಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ. ತತ್ಪುತ್ರಂ ಅಂದರೆ ಇದು ಮೊದಲು ಯಾರು ಹೆಸರು ಹೇಳ್ತಿರೋ ಅವರಿಗೆ ಮಗ ಅಂತ ಅರ್ಥ. ಇದು ತತ್ಪುತ್ರಂ ಹಾಗೆಂದರೆ ಎಲ್ಲ. ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ ಅಷ್ಟೇ ತಾನೆ. ಇದೆಲ್ಲ ಅದೇ ತಾನೆ. ಉರವು ಮುರೈಗಳು ಮಾತ್ರ ನೋಡಿಕೊಬೇಕು.
ಪುತ್ರ ಅಂದರೆ ಮಗ, ಮಗನ ಹೆಂಡತಿ ತತ್ಪತ್ನಿ. ಇದು ಮಾತುಲಂ. ಆಮೇಲೆ ಮಾತುಲಂ ಅಂದರೆ ತಾಯಿ ಮಾವ, ಸೋದರ ಮಾವ. ಅವರ ಹೆಸರು ಗೋತ್ರ ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ. ತತ್ಪತ್ನಿ ಅಂದರೆ ಮಾವನ ಹೆಂಡತಿ. ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ತತ್ಪುತ್ರಂ ಅಂದರೆ ಅವರ ಮಕ್ಕಳಿದ್ದರು ಅಂದರೆ ಅವರ ಹೆಸರು ಗೋತ್ರ ಹೇಳಬೇಕು. ತತ್ಪುತ್ರಂ ಅವರ ಮಗಳು ಇದ್ದಳು ಅಂದರೆ ತತ್ಪುತ್ರಿಂ ಅಂತ ಹೇಳಿಕೆಂಬಂದು. ಮಗ, ಮಗನ ಮಗಳು, ಮಗನ ಹೆಂಡತಿ ತತ್ಪತ್ನಿ. ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಯಾರಾದರೂ ಅವರವರ ಹೆಸರು ಗೋತ್ರನ ಮುಂದೆಯೇ ಏನೇನು ಸ್ವಂತ ಅಂತ ಹೇಳಿ ಕರೆಕ್ಟಾಗಿ ಬರೆದಿಟ್ಟುಕೊಬೇಕು. ಪುಸ್ತಕನ ನೋಡಿ ಹಾಗೆ ಕೊಡ್ತಾರೆ ಅಂತಂದರೆ ಅವ್ರು ಸರಿಯಾಗಿ ತರ್ಪಣ ಮಾಡಲ್ಲ ಅಂತ ಅರ್ಥ. ಪುಸ್ತಕದಲ್ಲಿ ತತ್ಪತ್ನಿ ಅಂತ ಹಾಕಿರ್ತಾರೆ, ಅದು ಏನು ಅಂತಲೇ ತಿಳಿದಾಗ ಇವ್ರ ಪಾಟಿ ತತ್ಪತ್ನೀಂ ತರ್ಪಯಾಮಿ ಅಂತಂದರೆ ಹೇಗದು? ಆತ್ಮ ಭಗಿನೀಂ ಅಂತಂದರೆ ಕೂಡ ಹುಟ್ಟಿದವರು. ನಮಗೆ ದೊಡ್ಡವರಾಗಿದ್ದರೆ ಅಕ್ಕ, ಆತ್ಮ ಜ್ಯೇಷ್ಠ ಭಗಿನಿ. ಚಿಕ್ಕವರಾಗಿದ್ದರೆ ತಂಗಿ, ಆತ್ಮ ಕನಿಷ್ಠ ಭಗಿನಿ ಅಂತ ಅರ್ಥ. ಇದೆಲ್ಲ ನೋಡಿಕೊಂಬೇಕು. ಎಲ್ಲವೇ ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ. ಅವರ ಗಂಡ, ಅವರ ಮಗ, ತತ್ಪತ್ನಿ, ಎಲ್ಲ ವಸುರೂಪ ಪ್ರದ್ಯುಮ್ನಂ. ಸ್ವಸುರಂ ಅಂದರೆ ಅವರಿಗೆ ಮಾಮನಾರ್, ಮಾಡೋ ಕರ್ತಾಗ ಮಾಮನಾರ್. ವಸುರೂಪಂ ತದಂತರ್ಯಾಮಿ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ತತ್ಪತ್ನಿ ಅಂದರೆ ಮಾಮಿಯಾರ್, ಅವರ ಹೆಂಡತಿ. ತತ್ಪುತ್ರಂ ಅಂದರೆ ನಮ್ಮ ಹೆಂಡತಿಗೆ ಕೂಡ ಹುಟ್ಟಿದ ಅಣ್ಣ ತಮ್ಮಂದಿರು. ಮಾಮನಾರ್, ಮಾಮಿಯಾರ್, ಅವರ ಮಕ್ಕಳು ಅಂತ. ತತ್ಪತ್ನಿ ಅಂದರೆ ಅವರಿಗೆ ಸೊಸೆ. ಸ್ವಾಮಿನಂ ಅವರ ತಂದೈ, ಗುರು, ಹಾಗೆ ಅಂತ ಇದಕ್ಕೆ ಹೆಸರು. ಎಲ್ಲ ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ. ಸಖಾಯ ಅಂದರೆ ತುಂಬ ಬೇಕಾದವರು, ನಮ್ಮ ಮಾಧ್ವರಾಗಿದ್ದರೆ ಮಾತ್ರ. ಫ್ರೆಂಡ್ಸ್ ಅಂತ ಅಂದರೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಯಾರಿಗೆ ಬರ್ತೀವಿ ಅವರೆಲ್ಲ ಇದನ್ನು ಹೇಳ್ಬೋದು. ಇದು ತಂದೆ, ವೇರು, ಗುರು. ಹಾಗೆ ಅಂತಂದರೆ ನಮಗೆ ಮುಂಜಿ ಮಾಡಿ ಪಾಠಶಾಲೆ ಕರ್ಕೊಂಡೋಗಿ ವೇದ ಶಾಸ್ತ್ರ ಇತ್ಯಾದಿಗಳು ಓದಿದರೆ ಅವರಿಗೆ ಗುರು ಅಂತ ಹೆಸರು. ಮನೆ ಆಚಾರ ಅಂತಂದರೆ ಆಚಾರ ಕೆಲಸ ಮಾಡ್ತಾರೆ, ಸಂಭಾವನೆ ತಗೊತಾರೆ. ಗುರುಸ್ಥಾನ ತರ್ಪಣಕ್ಕೆ ಅವರು ಗುರುಸ್ಥಾನದಲ್ಲಿ ಬರೋದಿಲ್ಲ, ಅದಕ್ಕೆ ಅವರೆಲ್ಲ ಬೇಕಾಗಿಲ್ಲ. ಅದರಿಂದ ಗುರು ಅಂತ ಹೇಳಿ ತಂದೆ ಹೆಸರು ಮಾತ್ರ ಹೇಳಿರೂ ಸಾಕು ಅಷ್ಟೆ. ನಾವು ಶಾಸ್ತ್ರ ಓದಿದ್ದು ಅಂದರೆ ಯಾರ ಹತ್ರ ಓದಿದ್ದೇವೆ ಅವರು ಗುರುಗಳು ಅಷ್ಟೇ, ಬೇರೆ ಯಾರು ಗುರುಗಳಿಲ್ಲ. ತತ್ಪುತ್ರಂ ಗುರುಂ ತತ್ಪುತ್ರಂ ಇದೆಲ್ಲ ಇಲ್ಲಿ ಬರುತ್ತೆ. ಎಲ್ಲ ಮುಗಿತು ಅಂತಂದರೆ ಅಬ್ರಹ್ಮ ಸ್ತಂಭಪರ್ಯಂತಂ ದೇವರ್ಷಿ ಪಿತೃಮಾನವಾಹ ತೃಪ್ಯಂತು ಪಿತರಃ ಸರ್ವೇ ಮಾತೃಮಾತಾ ಮಹಾದಯಃ ಅತೀತಕುಲಕೋಟೀನಾಂ ಸಪ್ತದ್ವೀಪನಿವಾಸಿನಾಂ ಆಬ್ರಹ್ಮ ಭುವನಾಲ್ಲೋಕಾತ್ ಇದಮಸ್ತುತಿಲೋದಕಂ. ನೀರು ಹಾಕೊಂಡು ನೀರು ಹಾಕೊಂಡು ಬಿಟ್ಟುಬಿಟ್ಟು ಜನಿವಾರ ಆಲಯಂಗೆ ಹಾಕೊಂಡು ಜನಿವಾರ ಗಂಟು ಹಿಡ್ಕೊಂಡು ಇದನ್ನು ಹೇಳಬೇಕು. ಏಕೆ ಚಾಸ್ಮತ್ ಕುಲೇ ಜಾತಾಃ ಪುತ್ರ ಗೋತ್ರಜಾಮೃತಾಃ ತೇ ಗೃಹಂತು ಮಯಾ ದತ್ತಂ ಸೂತ್ರ ನಿಷ್ಪೀಡನೋದಕಂ. ಜನಿವಾರನ ಕಣ್ಣಿಗೊತ್ತಿನ ಬಲಕ್ಕೆ ಹಾಕ್ಕೊಬೇಕು. ಜನಿವಾರನ ಬಲಕ್ಕೆ ಹಾಕಿಂಡ್ರೆ ಆಮೇಲೆ ಯಸ್ಯ ಸ್ಮೃತ್ಯಾಸನಮೋಕ್ತ್ಯ ಕೈಯಲ್ಲಿ ನೀರು ತಗೊಂಡು ಬಲದ ಕೈಯಲ್ಲಿ ನೀರಿಟ್ಟುಕೊಂಡು ಯಸ್ಯ ಸ್ಮೃತ್ಯಾಸನಮೋಕ್ತ್ಯ ತಪಃ ಯಜ್ಞ ತರ್ಪಣ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಆದಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತು ಮಯಾ ದೇವ ಪರಿಪೂರ್ಣಂ ತತಸ್ತು ಮೇ ಅನೇನ. ಅಸ್ಮತ್ ಹೇಳಿಕಿಲ್ರಿ ಪಿತ್ರಾದಿ ಸಮಸ್ತ ಪಿತॄಣಾಂ ಉದ್ದಿಶ್ಯ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮ ಅಪರಪಕ್ಷ ಸಕೃತ್ ಮಹಾಲಯ ಪ್ರಯುಕ್ತ ತಿಲತರ್ಪಣೇನ ಅಸ್ಮತ್ ಪಿತ್ರಾದಿ ಸಮಸ್ತ ಪಿತ್ರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೀಯತಾಂ ಸುಪ್ರೀತೋ ವರತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಪವಿತ್ರನ ಗಂಟೆ ಬಿಚ್ಚುಟ್ಟು 2 ಸಲ ಆಚಮನ ಮಾಡಬೇಕು. ಕೇಶವಾಯ ಸ್ವಾಹ ಆರಂಭಿಸಿ ಕೃಷ್ಣಾಯ ನಮಃ. ಸಮಸ್ತ ಪಿತೃ ತರ್ಪಣ ಇದು. ಎಲ್ಲರೂ ಮಾಡಿ ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾಗಿರಿ. ಶ್ರೀಕೃಷ್ಣಾಯ ನಮಃ.